ನಮಸ್ಕಾರ. ನಾವು ಇವತ್ತು ನಾಗರ ಪಂಚಮಿಗೆ ಪತ್ರೊಡೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಹೀಗೆ ಪತ್ರೊಡೆ ಎಲೆಯನ್ನು ನೀಟಾಗಿ ತೆಗೆದುಬಿಟ್ಟು ತೊಳೆದ್ಬಿಟ್ಟು ಇದರದ್ದು ಇದು ತೆಗಿಬೇಕು. ಇದು ತೆಗೆದುಬಿಟ್ಟು ಎಲೆನೆಲ್ಲ ನಾನು ಮಸಾಲೆ ರೆಡಿ ಮಾಡಿರ್ತೀನಿ. ಈ ಮಸಾಲೆಗೆ ನಾನು ಆಲ್ರೆಡಿ ರೆಡಿ ಮಾಡಿದ್ದೀನಿ. ಇವಾಗ ಮರ್ತೋಯ್ತು ನನಗೆ. ತೆಂಗಿನಕಾಯಿ, ಬ್ಯಾಡಗಿ ಚಿಲ್ಲಿ ನಾನು ಒಂದು 12 ಹಾಕಿದ್ದೀನಿ. ಅದಕ್ಕೆ ಸ್ವಲ್ಪ ದೊಡ್ಡ ಗಾತ್ರ ಲಿಂಬೆಹಣ್ಣು ಗಾತ್ರದ್ದು ಹುಣಸೆ ಹಣ್ಣು, ಹಳದಿ ಹುಡಿ, ಹಿಂಗು, ಉಪ್ಪು ಎಲ್ಲ ಹಾಕಿ, ಆಮೇಲೆ ಅಕ್ಕಿ ಮತ್ತು ಹುರುಳಿಕಾಳಲ್ಲ ಹೆಸರು ಕಾಳು ಮುಂಚಿನ ದಿವಸ ರಾತ್ರಿಯೇ ನೆನೆಸಿಟ್ಬೇಕು. ಅದನ್ನು ಈ ತೆಂಗಿನಕಾಯಿ ಇದೆಲ್ಲ ಒಂದು ಸತಿ ರುಬ್ಬಿದ ಮೇಲೆ ಅದು ನಯ ಆದಮೇಲೆ ಅಕ್ಕಿ ಮತ್ತು ಹೆಸರು ಕಾಳು ಹಾಕಬೇಕು. ಅದು ನಯವಾಗಿ ರುಬ್ಬಿ ಬಿಟ್ಟು ಬಂದಮೇಲೆ ಈ ಥರ ತೆಗೆದಿಟ್ಕೋಬೇಕು. ಈಗ ಇದನ್ನು ಎಲೆಯಲ್ಲಿ ಹೇಗೆ ಹಚ್ಚೋದು ಅಂತ ಹೇಳ್ಕೊಡ್ತೀನಿ. ಈಗ ನಾನು ಎಲೆಯನ್ನು ಹೀಗೆ ಇಟ್ಕೋಬೇಕು. ಎಲೆಯನ್ನು ಉಲ್ಟಾ ಇಟ್ಕೋಬೇಕು. ಇದು ನಯ ಸೈಡು, ಇದು ದರ್ಗು ಸೈಡು. ಈ ಸೈಡಿಗೆ ನಾವು ಈ ಥರ ಮಸಾಲೆಯನ್ನು ಹಚ್ಕೋಬೇಕು. ನೀಟಾಗಿ ಎಲ್ಲ ಕಡೆಗೂ ತಾಗಬೇಕದು. ಯಾಕಂದರೆ ತಾಗಿಲ್ಲ ಅಂದರೆ ಎಲೆ ಮಾತ್ರ ಇರುತ್ತೆ, ಅದು ರುಚಿ ಬರಲ್ಲ. ಎಲೆಗೆ ರುಚಿ ಬರೋದೇ ಮಸಾಲೆಯಿಂದ. ಇದು ಎಲೆ ಜೀವಕ್ಕೆ ತುಂಬ ಒಳ್ಳೆಯದು. ಅದಕ್ಕೆ ಈ ಮಳೆಗಾಲದಲ್ಲಿ ಇದು ಸಿಗುತ್ತೆ. ಮಳೆಗಾಲದಲ್ಲೇ ಆಗೋದು ಇದು ಜಾಸ್ತಿ. ಆಮೇಲೆ ಇದು ಅನಂತ ನೋಪಿ ತನಕ ಇದು ತಿಂದರೆ ತುಂಬ ಒಳ್ಳೆಯದು. ಅನಂತ ನೋಪಿ ಆದಮೇಲೆ ಸ್ವಲ್ಪ ಬಾಯಿ ತುರಿತದೆ ಅಂತ ಹೇಳ್ತಾರೆ. ಬಟ್ ಮನೆಯಲ್ಲೇ ಬಿಸಿಲಿಗಿದ್ದರೆ ಅದೇನೂ ಆಗಲ್ಲ. ಹೀಗೆ ಇದನ್ನು ಹಚ್ಕೊಂಡು ಎಲ್ಲ ಎಲೆನ ಒಂದ್ರ ಮೇಲೆ ಒಂದು ಇಟ್ಕೊಂಡು ಕಡೆಗೆ ಎಂಡ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಅಷ್ಟು ದೊಡ್ಡ ವಿಡಿಯೋ ಇದರಲ್ಲಿ ಹಾಕ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ 2 ಎಲೆ ಹಾಕಿ ನಿಮಗೆ ತೋರಿಸ್ತೀನಿ. ಆಮೇಲೆ ಅದನ್ನು ಮಡಚಿ ಹೇಗೆ ಒಳಗಿಡೋದು ಅದು ತೋರಿಸ್ತೀನಿ. ಈಗ ಒಂದು ಪತ್ರೊಡೆಗೆ ಸುಮಾರು ಒಂದು 10-12 ದೊಡ್ಡದು ಚಿಕ್ಕದು ಒಟ್ಟು ಸೇರಿಸಿದರೆ ಒಂದು 10-12 ಎಲೆ ಬೇಕಾಗತ್ತೆ. ನೋಡಿ, ಈ ಥರ ಎಲ್ಲ ಸರಿಸ್ಕೊಂಡು ಎಲೆ ಚಾಪೆ ಮೇಲೆ ಹರಡಿದಾಗೆ ಹರಡ್ಕೊಂಡು ಈಗ ಅದನ್ನು ಫೋಲ್ಡ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಕೋಬೇಕು. ಹೇಳ್ತೀನಿ ಹೇಗೆ ಅಂತ. ಫಸ್ಟಿಗೆ ಹೀಗೆ ಫೋಲ್ಡ್ ಮಾಡೋದು. ಹೀಗೆ ಫೋಲ್ಡ್ ಮಾಡಿ ಇದಕ್ಕೂ ಸ್ವಲ್ಪ ಈ ಸೈಡು ಹೀಗೆ ಫೋಲ್ಡ್ ಮಾಡೋದು. ಈ ಸೈಡ್ ಹೀಗೆ ಫೋಲ್ಡ್ ಮಾಡೋದು. ಇವಾಗ ಇದನ್ನು ಹೀಗೆ ಫೋಲ್ಡ್ ಮಾಡೋದು. ಒಂದು ರೆಕ್ಟ್ಯಾಂಗಲ್ ಥರ ಮಾಡ್ಕೊಳ್ಳಿ. ಈಗ ಇದನ್ನು ಗಟ್ಟಿಯಾಗಿ ಫೋಲ್ಡ್ ಮಾಡಬೇಕು. ಸ್ವಲ್ಪ ಗ್ರಿಪ್ ಇಟ್ಕೊಂಡು, ಅದೆಲ್ಲ ಓಪನ್ ಆಗದೇ ಇರುವ ಹಾಗೆ ಮಾಡಿಕೊಂಡು ಗ್ರಿಪ್ ಇಟ್ಕೊಂಡು ಮಾಡಿ. ಒಂದು ಲೋಳೆ ರೆಡಿ ಆಯಿತು. ಇದನ್ನು ಇವಾಗ ಬೇಯಿಸ್ಲಿಕ್ಕೆ ಇಡೋದು.